ನಿಮ್ಗೆ ಮನೇನೇ ಗೊತ್ತಿಲ್ಲ ಎಲ್ಲಿದೆ ಅಂತ ಹೇಳಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು PL ಡೈರೀಸ್ ಚಾನಲ್ಗೆ. ಎಲ್ಲರೂ ಹೇಗಿದ್ರಿ? ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ನಾನಿವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾವು ಇವತ್ತು ಹೊರಗಡೆ ಹೋಗ್ತಾ ಇದ್ವಿ. ಬನ್ನಿ ಯಾವ ರೀತಿ ಇರುತ್ತೆ ನಮ್ಮದು ಇವತ್ತಿನ ಪ್ರಯಾಣ ಅಂತ ವಿಡಿಯೋ ಶೂಟ್ ಮಾಡ್ತೀನಿ. ಹೌದು, ನಿಮ್ಗೆ ಮನೇನೇ ಗೊತ್ತಿಲ್ಲ ಎಲ್ಲಿದೆ ಅಂತ ಹೇಳಿ, ಹೆಂಗೆ ಹೋಗೋದು ಅಂತಲೂ ಗೊತ್ತಾಗ್ತಾ ಇಲ್ಲ. ಆದರೂ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಗಾಯ್ಸ್. ನೋಡಿ ಯಾವ ರೀತಿ ಇದೆ ಪ್ಲೇಸ್. ಇದು ಜಾಸ್ತಿ ಜನ ಇಲ್ಲ ಇಲ್ಲಿ. ಗಾಯ್ಸ್, ಗೃಹ ಪ್ರವೇಶದ ಮನೆಗೆ ಈಗ ಹೋಗ್ತಾ ಇದ್ದೀವಿ. ಈಚೆ ಸೈಡು ಫಸ್ಟ್ ಟೈಮ್ ನಾವು ಬರ್ತಾ ಇರೋದು. ಅವನು ಸ್ಟೇಟ್ ಬರಕ್ಕೆ ಹೇಳಿದ್ದ, ನಾನು ಸ್ಟೇಟ್ ಹೋಗ್ತಾ ಇದ್ದೇನೆ, ಆದರೂ ಇನ್ನೂ ಸಿಗ್ತಾ ಇಲ್ಲ. ಹತ್ತಿರದಲ್ಲಿ ಬಂದಿದ್ದೇವೆ ನಾವು, ಇಲ್ಲೇ ಇರ್ಬೋದು ಹೆಚ್ಚಾಗಿ. ಹತ್ತಿರ ಯಾವ ಥರ ರೋಡ್ ಇದೆಯಪ್ಪ ಇದು? ಮೂರು ಹೇಳಿದ್ದ ಅವನು. ಚರಣ 1.5 ಕಿಲೋಮೀಟರ್ ಆಗ್ಬೋದು ಕರ್ಲೆ ಜಟ್ಕೇಶ್ವರ ಕ್ರಾಸಿಂದ. ಹಾಂ, ಕಾಣಿಸ್ತದೆ. ಗೈಸ್, ಹುಡುಕಿ ನಂತರ ನಾವು ಹುಡುಕ್ತಾ ಇರೋ ಪ್ಲೇಸ್ ಬಂತು. ನೋಡಿ, ಗೃಹ ಪ್ರವೇಶದ ಮನೆ. ದೊಡ್ಡ ಪ್ಲೇಸಲ್ಲಿ ಮನೆ ಕಟ್ಟಿದ್ದಾರೆ. ಹಾಗೆ ಬೇಗ ಹೋದ್ವಿ. ಹೋದ ತಕ್ಷಣ ಫಸ್ಟ್ ನೋಡಿದ್ದು ನಾವು ಸುತ್ತಲೂ ತೋಟ, ಹಿಂದೆ ಮುಂದೆ ಮನೆಯಲ್ಲಿ ಸುತ್ತಲೂ ತೋಟ ತುಂಬ ಚೆನ್ನಾಗೇ ಮಾಡಿದರು. ಅದನ್ನು ನೋಡಿಕೊಂಡು ಮನೆ ಒಳಗೆಲ್ಲ ನೋಡಿಕೊಂಡು, ತುಂಬ ಒಳಗಡೆ ಎಲ್ಲ ವಿಡಿಯೋ ತೆಗೋಕ್ಕಾಗಿಲ್ಲ ಗಾಯ್ಸ್, ಇಲ್ಲಾಂದರೆ ತುಂಬ ಜನ ಇರ್ತಾರೆ. ಸೂಪರ್, ಒಳ್ಳೆ ಗಾಳಿ ಇದೆ, ಚೆನ್ನಾಗಿದೆ, ಒಳ್ಳೆ ತೋಟ. ಹೌದು, ದೇವಸ್ಥಾನ ಚೆನ್ನಾಗಿದೆ, ಒಳ್ಳೆ ಪ್ಲೇಸ್. ಮನೇನು ದೊಡ್ಡ ಬಂದಿದೆ ಗೈಸ್. ಇಲ್ಲಿ ನೋಡಿ, ಎಲ್ಲರೂ ಒಬ್ಬೊಬ್ಬರೇ ಬಾಳೆಕೊನೆ ಮತ್ತು ಬಾಳೆ ಎಲೆ, ಹಣ್ಣು, ತರಕಾರಿಗಳನ್ನೆಲ್ಲ ತರ್ತಾ ಇದ್ದಾರೆ. ನಮಗೆ ಇದನ್ನೆಲ್ಲ ನೋಡಿ ಸ್ವಲ್ಪ ವಿಶೇಷತೆ ಅನ್ನಿಸ್ತು. ಒಳಗಡೆ ಹೋದಾಗ ಅಲ್ಲಿ ಎಲ್ಲ ತೆಗಿತಾ ಇದ್ರು. ನಾವು ಅವ್ರಿಗೆ ಕೇಳಿದ್ವಿ ಯಾಕೆ ಈ ರೀತಿಯಾಗಿ ಬರ್ತಾರೆ ಅಂತ ಹೇಳಿ. ಆವಾಗ ಇದು ನಮ್ಮ ಮನೆತನದ ಸಂಪ್ರದಾಯ ಅಂತ ಹೇಳಿದರು. ಅದನ್ನು ವಿಡಿಯೋ ಮಾಡಿಕೊಂಡೆ ನಿಮಗೂ ತೋರಿಸೋಣ ಅಂಥೇಳಿ. ಈ ಕಡೆ ಹಳ್ಳಿಗಳಲ್ಲಿ ಈ ರೀತಿ ಎಲ್ಲ ಸಂಪ್ರದಾಯ ನೋಡಿ ತುಂಬ ವಿಶೇಷತೆ ಅನ್ನಿಸ್ತು. ಹಾಗೆ ಗಾರ್ಡನ್ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಮನೆ ಅಂಗಳನೂ ಕೂಡ ದೊಡ್ಡದಾಗಿತ್ತು. ನಮಗೆ ತುಂಬ ಖುಷಿ ಅನ್ನಿಸ್ತು ಪ್ಲೇಸಿಗೆ ಹೋಗಿದ್ದು. ಹಾಗೆ ನಂತರ ಹೋಗಿದ್ದು ನಾವು ಊಟಕ್ಕೆ. ಊಟದಲ್ಲೂ ತುಂಬ ವೆರೈಟೀಸ್ ಇತ್ತು. ಊಟ ಎಲ್ಲ ಮುಗೀತು. ಹಾಗೆ ಹೊರಟ್ವಿ ಮನೆ ಕಡೆ. ಇಲ್ಲಿ ಬಂದು ನೋಡಿದರೆ ಫ್ರಂಟಿಗೂ ಆಟೋ ಇತ್ತು, ಮಧ್ಯೆ ಕಾರು, ಹಿಂದ್ಗಡೆನೂ ಆಟೋ. ನಮ್ಮ ಮನೆಯವರಿಗೆ ಕಾರ್ ತೆಗೆಯುವಾಗ ಸ್ವಲ್ಪ ಕಷ್ಟ ಆಯಿತು, ಯಾಕಂದರೆ ಜಾಗ ತುಂಬ ಕಿರಿ ಇತ್ತು. ಹಾಗೂ ಹೀಗೂ ಮಾಡಿ ಕಾರ್ ತೆಗೆದು ಮನೆ ಕಡೆ ಹೊರಟ್ವಿ ಗೈಸ್. ನಾವು ಹೋಗಿರುವಂಥ ಫಂಕ್ಷನ್ ಮುಗೀತು, ಊಟ ಮಾಡಿಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ PL ಡೈರೀಸ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ.